ನಮಸ್ಕಾರ ವೀಕ್ಷಕರೇ, SLN ಅಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಇಂದಿನ ಸಂಚಿಕೆಯಲ್ಲಿ ಲಗ್ನದ ಬಗ್ಗೆ ನಾನು ವಿವರಣೆಯನ್ನು ತಿಳಿಸಿದ್ದೆ. ಅದರದ್ದು ಮುಂದಿನ ಸಂಚಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ಲಗ್ನಾಧಿಪತಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿರುವಂತಹ ಒಂದು ಭಾಗ ಇದು. ಈ ಲಗ್ನ ಮತ್ತೆ ಈ ಲಗ್ನಾಧಿಪತಿ ಯಾವ ಭಾವದಲ್ಲಿದ್ದಾನೆ, ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಗ್ರಹದಿಂದ ವೀಕ್ಷಣೆಗೊಳಗಾಗಿದ್ದಾನೆ, ಅವನು ದೀಪ್ತಾವಸ್ಥೆಯಲ್ಲಿದ್ದಾನ, ಯವನ ಅವಸ್ಥೆಯಲ್ಲಿದ್ದಾನ, ಬಲಹೀನನಾಗಿದ್ದಾನ, ಬಲಿಷ್ಠನಾಗಿದ್ದಾನ, ಇವೆಲ್ಲ ನಾವು ಈ ಲಗ್ನಾಧಿಪತಿಯ ಸ್ಥಾನ ಭಾವಗಳಿಂದ ನಾವು ತಿಳ್ಕೊಂಡಾಗ ಜಾತಕ ನಮಗೆ ತುಂಬ ಸುಲಭವಾಗಿ ವಿವರಣೆಯಾಗಿ ನಾವು ಹೇಳ್ಬೋದು. ಈ ನಾನು ಹೇಳುವಂತ ಈ ಜಾತಕದ ಒಂದು ಲಗ್ನದ ಭಾವಗಳನ್ನ ನಾನು ಏನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಜಾತಕವನ್ನು ಮುಂದಿಟ್ಕೊಳ್ಳಿ, ಲಗ್ನವನ್ನು ನೋಡಿ. ಇದರಲ್ಲಿ ಮೇಷ ಲಗ್ನ, ವೃಷಭ ಲಗ್ನ ಈ ತರ ಇಲ್ಲ, ಯಾವುದೇ ಲಗ್ನ ಆಗಿರ್ಬೋದು. ಆ ಲಗ್ನಾಧಿಪತಿ, ಲಗ್ನ ಅಂದ್ರೆ ಏನು ಬರೆದಿರ್ತಾರೆ, ಲಗ್ನ ಅಂತ ಬರೆದಿರ್ತಾರೆ, ಇಲ್ಲಾಂದ್ರೆ ಆ ಬಾಕ್ಸ್ ಅಲ್ಲಿ ಅರ್ಧ ಕಟ್ ಮಾಡಿರ್ತಾರೆ, ಅದನ್ನೇ ಲಗ್ನ ಅಂತ ಒಂದು ಸೂಚನೆ. ಆ ಲಗ್ನಾಧಿಪತಿ 7 ಗ್ರಹಗಳಿದೆ ಒಟ್ಟು. ಆ 7 ಗ್ರಹಗಳಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ. ಆ ಗ್ರಹವನ್ನ ನೀವು ವೀಕ್ಷಣೆ ಮಾಡಿ. ಈ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ, ಯಾವ ಭಾವದಲ್ಲಿದ್ದಾನೆ ನೋಡಿ. ಮೊದಲನೇ ಭಾವ ಲಗ್ನ ಅಂದ್ರೆ ತನು ಅಂತ, ದೇಹ. ಎರಡನೇದು ಅಂದ್ರೆ ಕುಟುಂಬ, ಮಾತು, ಹಣ. ಮೂರನೇದು ಅಣ್ಣ ತಮ್ಮಂದಿರು, ಸೋದರ ಮಾವರು, ಪರಾಕ್ರಮಗಳು ಅಂತ. 4 ಅಂದ್ರೆ ಗೃಹ ನಿರ್ಮಾಣ, ಭೂಮಿ, ತಾಯಿ, ಮನಸ್ಸು, ಇದೆಲ್ಲ. 5ನೇದು ಅಂದ್ರೆ ಮಕ್ಕಳು, ಪೂರ್ವಜನ್ಮದ ಪುಣ್ಯ ಅಂತ. 6ನೇದು ಅಂದ್ರೆ ರೋಗ, ಶತ್ರುಗಳು, ಬಾಧೆ, ಸಾಲ, ಇವೆಲ್ಲ. ವ್ಯಾಪಾರದಲ್ಲಿ ನಷ್ಟ. 7ನೇದು ಅಂದ್ರೆ ಮನಸ್ಸು, ವಿದ್ಯೆ, ಸೆಲ್ಯುಲೈಟ್, ನಮ್ಮಿಂದ ನಡೆಯುವಂತ ಸ್ಕ್ರೀನ್, ನಮ್ಮ ಜನ್ಮಾಂತರದ ಕರ್ಮ ನಡೆಯುವಂತ ತೋರಿಸುವಂತಹ ಒಂದು ವಿಭಾಗ. ಹಾಗೂ ಮತ್ತೆ ವಿವಾಹದಿಂದ ಉಂಟಾಗುವಂತ ಸೌಭಾಗ್ಯಗಳು, ಇವೆಲ್ಲ. 8ನೇ ಮನೆ ಅಂದ್ರೆ ಜಿಯಾಲಜಿಕಲ್, ನಮ್ಮ ಗುಪ್ತವಾದಂತ ಕರ್ಮಗಳು ಹೇಗೆ ಆಗಾಗ ನಮಗೆ ತೋರಿಸುವಂತಹ ಒಂದು ವಿಭಾಗ. 9ನೇ ಮನೆ ಅಂದ್ರೆ ಸಾಕ್ಷಾತ್ ಭಗವಂತ ನಮಗೆ ಮಾಡುವಂತ ಅನುಗ್ರಹ ಮತ್ತೆ ಗುರುಗಳ ಅನುಗ್ರಹ. 10ನೇ ಮನೆ ಅಂದ್ರೆ ಕರ್ಮ, ನಾವು ಮಾಡುವಂತ ಕರ್ಮಗಳು ಸರಿ ತಪ್ಪುಗಳನ್ನೆಲ್ಲ ಸರಿಪಡಿಸಿ ನಮಗೆ ಅನುಗ್ರಹ ಮಾಡುವಂತ ಒಂದು ಭಾಗ, ಹಾಗೂ ತಂದೆ. ಮತ್ತೆ 11ನೇ ಮನೆದು ನಾವು ಮಾಡುವಂತ ಕರ್ಮದಲ್ಲಿ ಬರುವಂತ ಲಾಭಗಳು, ಲಾಭದಿಂದ ಉಂಟಾಗುವಂತ ಸುಖ ದುಃಖಗಳು. 12ನೇ ಮನೆಯದು ಅಂದ್ರೆ ಕರ್ಮಕ್ಕೆ ಸಂಬಂಧಪಟ್ಟಂತಹ 12ನೇ ಮನೆ, ನಾವು ಮಾಡಿದಂತ ಕರ್ಮಕ್ಕೆ ಸರಿಯಾಗಿ ಲಾಭ ಬಂದು ಲಾಭದಿಂದ ಉಂಟಾಗುವಂತಹ ವ್ಯಯ, ಖರ್ಚು. ಇದಿಷ್ಟು ಒಂದು ಲಗ್ನದ ಒಂದು ಇಡೀ ಚಕ್ರಕ್ಕೆ ಸೇರಿರುವಂತಹ ಒಂದು ವಿಭಾಗ. ಇದರಲ್ಲಿ ಲಗ್ನಾಧಿಪತಿ ಯಾವ ಭಾವದಲ್ಲಿದ್ದಾನೆ ಇದು ಬಹಳ ಮುಖ್ಯ. 4ನೇ ಸ್ಥಾನದಲ್ಲಿದ್ದಾನೆ ಅಂದ್ರೆ ಮಾತೃಸ್ಥಾನ ಆಯ್ತು. ಭಾವ ಯಾವ ಭಾವದಲ್ಲಿದ್ದಾನೆ, ಯಾವ ಗ್ರಹ ಇದ್ದಾನೆ, ಆ ಗ್ರಹಕ್ಕೆ ಮತ್ತೊಂದು ವೀಕ್ಷಣೆ ಇದೆಯಾ, ಅಥವಾ ಈ ಲಗ್ನಾಧಿಪತಿ ಮೇಲೆ ಯಾವ ಗ್ರಹ ವೀಕ್ಷಣೆ ಇದೆ, ಈ ಲಗ್ನಾಧಿಪತಿ ಇರುವಂತಹ ಸ್ಥಾನಮಾನಗಳು ಏನು ಅಂತ ನಾವು ತಿಳಿದಾಗ ನಾನು ಹೇಳುವಂತ ಈ ಫಲಗಳು ನಿಮಗೆ ಏನಾಗುತ್ತೆ, ಚೆನ್ನಾಗಿ ವಿವರಣೆ ಗೊತ್ತಾಗುತ್ತೆ. ನೀವು ಅದನ್ನ ಚೆನ್ನಾಗಿ ನೋಡಿ, ಮನನ ಮಾಡಿ, ನಿಮ್ಮ ಜಾತಕವನ್ನ ನೀವೇ ನೋಡ್ಕೋಬಹುದು. ಮುಂದೆ ಅದಕ್ಕೆ ಬೇಕಾಗಿರುವಂತ ಪರಿಹಾರಗಳನ್ನ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಮೊದಲನಿಗೆ ಲಗ್ನಾಧಿಪತಿ ಯಾವ ಲಗ್ನ ಆಗಿರ್ಲಿ, ಆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ, ಉದಾಹರಣೆಗೆ ಮಕರ ಲಗ್ನ ಅಂತ ಇಟ್ಕೊಳ್ಳಿ. ಮಕರ ಲಗ್ನದಲ್ಲೇ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಆಗ ಲಗ್ನಾಧಿಪತಿ ಅಲ್ಲೇ ಇದ್ದಾಗ ಅಂದ್ರೆ ಒಂದೇ ಗ್ರಹ, ಏಕಗ್ರಹದ ಒಂದು ಫಲ ಹೇಳ್ತಾರದು. ಹಾಗೇನಾಗುತ್ತೆ, ದೇಹ ಸೌಖ್ಯ ಇರುತ್ತೆ, ಮನಸ್ಸು ಬಹಳ ತಿಳಿಯಾಗಿರುತ್ತೆ, ವಿಪುಲವಾದಂತ ಸಂಪತ್ತನ್ನ ಚೆನ್ನಾಗಿ ಮಾಡ್ತಾನೆ, ಎಲ್ಲರನ್ನ ತುಂಬಾ ಚೆನ್ನಾಗಿ ಆಕರ್ಷಣೆಗೊಂಡು ಚೆನ್ನಾಗಿ ಮಾತನಾಡಿಸುತ್ತಾನೆ, ಎಲ್ಲರಿಗೂ ಬೇಕಾಗಿರುವವನಾಗಿರುತ್ತಾನೆ. ಅವನ ನಿಲುವು, ಅವನ ದಾರ್ಢ್ಯತೆ, ಅವನ ಮಾತು, ಅವನ ಮುಖದ ಲಕ್ಷಣ, ಸಂಪತ್ತಿಗೆ ಇರುವಂತಹ ಒಂದು ಲಕ್ಷಣದ ಒಂದು ಭಾವನೆ, ಬಾಡಿ ಲ್ಯಾಂಗ್ವೇಜ್, ಇದೆಲ್ಲ ತುಂಬಾ ಚೆನ್ನಾಗಿ ಸೊಗಸಾಗಿರುತ್ತೆ ಲಗ್ನಾಧಿಪತಿ ಆ ಮನೆಯಲ್ಲೇ ಅಲ್ಲೇ ಇದ್ದಾಗ. ಅದರ ಮೇಲೆ ಮತ್ತಷ್ಟು ಗ್ರಹಗಳು, ಆ ಗ್ರಹಗಳ ಮೇಲೆ ಈ ಲಗ್ನಾಧಿಪತಿ ಮೇಲೆ ವೀಕ್ಷಣೆ ಇರಬೇಕು. ನಮ್ಮ ಸುತ್ತಮುತ್ತ ಶತ್ರುಗಳು ಇರ್ತಾರೆ, ಆ ಶತ್ರುಗಳ ಪಡೆ ಹೆಜ್ಜೆ ನಮಗೆ ಗೊತ್ತಾಗ್ತಿರ್ಬೇಕು. ಅದಕ್ಕೆ ಪುರಂದರದಾಸರಂತಾರೆ, ಶತ್ರುಗಳ ಹೆಸರು ಮಕ್ಕಳಿಗಿಡಬೇಕು ಅಂತ ಹೇಳ್ತಾರೆ. ಶತ್ರುಗಳನ್ನು ಯಾವಾಗ್ಲೂ ಬಲಭಾಗದಲ್ಲಿ ನಮ್ಮ ಪಕ್ಕದಲ್ಲೇ ಇಟ್ಕೋಬೇಕು. ಮಿತ್ರರು ದೂರ ಇದ್ರೂ ಪರವಾಗಿಲ್ಲ, ದೂರ ಇದ್ರೂ ಮಿತ್ರರು ಅರಸ್ತಾರೆ, ಆದರೆ ಶತ್ರುಗಳು ಯಾವತ್ತೂ ಅರಸೋದಿಲ್ಲ. ಅವನ ಪಕ್ಕದಲ್ಲಿ ಇಟ್ಕೊಂಡಾಗ ಅವನ ಚಲನವಲಗಳನ್ನು ನಾವು ಕಂಡುಹಿಡಿತಾನೇ ಇರ್ಬೋದು. ಆಗ ನಾವು ಅನ್ಕೋತೀವಿ ಶತ್ರುಗಳಿಂದ ದೂರ ಇರಬೇಕು. ಎಸ್,
ಮಾನಸಿಕವಾಗಿ ದೂರ ಇರಲಿ, ಆದರೆ ದೈಹಿಕವಾಗಿ ಶತ್ರುಗಳನ್ನ ಪಕ್ಕದಲ್ಲೇ ಇಟ್ಟುಕೊಂಡಾಗ ಅವನು ಏನು ಮಾಡ್ತಾನೆ, ಅವನು ನಮ್ಮನ್ನ ನೋಡೋದ್ ಬೇಡ, ನಾವು ಅವನ್ನ ಅಬ್ಸರ್ವ್ ಮಾಡ್ತಿದ್ದಾಗ ನಾವೇನ್ ಮಾಡ್ಬೋದು ಏನ್ ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೋತಾ ಹೋಗ್ತಿರ್ಬೋದು. ಹಾಗಾಗಿ ನಾವು ಶತ್ರುಗಳ ಒಂದು ಚಹರೆಯನ್ನು ನಾವು ಕಂಡುಹಿಡಿಬಹುದು. ಇದು ಹೊರಗಿನ ಶತ್ರು ಆಯ್ತು. ಒಳಗಿನ ಶತ್ರು ಇದ್ದಾರೆ. ರೋಗಕ್ಕೆ ಸಂಬಂಧಪಟ್ಟ ಶತ್ರುಗಳು, ಸಾಲಕ್ಕೆ ಸಿಲುಕಿಕೊಂಡಾಗ ಆಗುವಂತಹ ದುಃಖದ ಬಾಧೆಯ ಒಂದು ಶತ್ರುಗಳು, ಮಾನಸಿಕವಾದಂತಹ ಶತ್ರುಗಳು, ನಮ್ಮ ಕೈ ಕಾಲುಗಳಲ್ಲಿ ಬರುವಂತಹ ನೋವಿನ ಶತ್ರುಗಳು, ಇನ್ನು ಹಲವಾರು ರೀತಿಯಲ್ಲಿ ನಮ್ಮ ದೇಹ ಬಾಧೆ ಕೊಡ್ತಾ ಇರುತ್ತಲ್ಲ ಶತ್ರುಗಳು, ಅದೂ ಸಹಿತ ಈ ಲಗ್ನಾಧಿಪತಿ ಮೇಲೆ ಡಿಪೆಂಡ್ ಆಗುತ್ತೆ. ಇಂಥ ಒಂದು ವೈಶಿಷ್ಟ್ಯವಾದಂತೆ ಇಂಥ ವಿದ್ಯೆ ಬಹಳ ದೇವರು ನಮಗೆ ಅನುಗ್ರಹ ಮಾಡಿ ಕೊಟ್ಟಿರುವಂತ ಒಂದು ವಿಭಾಗ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಹೋದ್ರೆ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಜೀವನದಲ್ಲಿ ಒಂದು ಮಾರ್ಗದರ್ಶನ ಸಿಕ್ಕತ್ತೆ ಅಂತ ಹೇಳ್ತಾ, ಈ ಲಗ್ನಾಧಿಪತಿಗೆ ಸಂಬಂಧಪಟ್ಟ ವಿಷಯಗಳನ್ನ ಇನ್ನೂ ಮುಂದೆ ತುಂಬಾ ವಿವರಣೆಯಾಗಿ ಮತ್ತೆ ಮತ್ತೆ ತಿಳಿಸ್ತೀನಿ. ಈ ವಿಡಿಯೋವನ್ನ ನೋಡಿ ಕೊನೆಯವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಅನೇಕ ವಿಚಾರಗಳಿದೆ. ಈಗ ಕೆಲವರಿಗೆ ನಾನಾ ರೀತಿಯಾದಂಥ ಸಂಪತ್ತುಗಳಿಂದ ತೊಂದರೆ ಆಗುತ್ತೆ, ಅದರ ನಿವಾರಣೆಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.